ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅರ್ನಿಂಗ್ ವಿಡಿಯೋ. ಸೊ ಇದರಲ್ಲಿ ನಿಮ್ಮ ಹತ್ರ ಮೀಶೋ ಅಪ್ಲಿಕೇಶನ್ ಇದೆ ಅಂತಂದ್ರೆ ಆರಾಮಾಗಿ 1-2 ಗಂಟೆ ಟೈಮ್ ಕೊಟ್ಟರು ಅಂತಂದ್ರು ₹1000 ಮೇಲೇನೆ ಅರ್ನ್ ಮಾಡ್ಬೋದು. ಅಂಡ್ ಈ ಒಂದು ಮೀಶೋ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಸಾಕಷ್ಟು ಜನರು ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಸೊ ನಿಮ್ಮ ಹತ್ರ ಮೀಶೋ ಅಪ್ಲಿಕೇಶನ್ ಇದೆ ಅಂತಂದ್ರೆ ಕಂಟಿನ್ಯೂ ಮಾಡಿ. ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಮೀಶೋ ಅಪ್ಲಿಕೇಶನ್ ಇಲ್ಲ ಅಂತಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಡೌನ್ಲೋಡ್ ಮಾಡಿದ್ಮೇಲೆ ಮೀಶೋ ಅಪ್ಲಿಕೇಶನ್ ಜೊತೆಗೆ ನಿಮ್ದು ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಇರಬೇಕು. ಲೈಕ್ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್. ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಇದ್ರೆ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಇದ್ರಲ್ಲಿ ಲೈಕ್ ಇಷ್ಟೇ ಅರ್ನಿಂಗ್ ಬರುತ್ತೆ ಇಷ್ಟೇ ಅಂತ ಏನಿಲ್ಲ. ನೀವು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ರಿ ಅಂತಂದ್ರೆ ಜಾಸ್ತಿ ಅರ್ನಿಂಗ್ ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ 1,00,000 ಮೇಲೆ ಫಾಲೋವರ್ಸ್ ಇದ್ದಾರೆ. ಸೊ ಇದರಿಂದ ನಾನು ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಇವಾಗ ಬನ್ನಿ ಹೇಗೆ ಇದರಲ್ಲಿ ಜಾಯಿನ್ ಆಗಬೇಕು, ಹೇಗೆ ಅರ್ನಿಂಗ್ ಮಾಡಬೇಕು ಅಂತ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂಡ್ ಮೇನ್ ಥಿಂಗ್, ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಇದ್ರೆ ಇಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಏನಿಲ್ಲ. 0 ಫಾಲೋವರ್ಸ್ ಇದ್ರೂ ಕೂಡ ನೀವು ಅರ್ನಿಂಗ್ ಮಾಡಬಹುದು. ಓಕೆ, ಸೊ ಬನ್ನಿ ಇವಾಗ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೀತಿಯಾದಂತ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳಿದಾಗ ನಿಮ್ಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ನೀವು ವಿಡಿಯೋನ ಪಟ್ ಅಂತ ನೋಡಬಹುದು. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಇವಾಗ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ಮೇಲೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿಂದ ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಸೈನ್ ಅಪ್ ಆಗಿ. ಸೈನ್ ಅಪ್ ಆಗ್ಬೇಕಾದ್ರೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ರೆ ಸಾಕು, ಸೈನ್ ಅಪ್ ಆಗ್ತೀರಾ. ಆವಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಮೇಲೆ ಬಂದು ನಿಮ್ಮ ಒಂದು ಪ್ರೊಫೈಲ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಒಂದು ಹೊಸ ಅಪ್ಡೇಟ್ ನ ತಂದಿದ್ದಾರೆ. ಸೊ ಈ ಒಂದು ಕ್ರಿಯೇಟರ್ ಕ್ಲಬ್ ಯೂಸ್ ಮಾಡ್ಕೊಂಡು ಸಾಕಷ್ಟು ಅರ್ನಿಂಗ್ ಮಾಡ್ಬೋದು. ಇದಕ್ಕೆ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಕೂಡ ಕರಿತೀವಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಿಮ್ ಹತ್ರ ಏನಾದ್ರೂ ಮೀಶೋ ಕ್ರಿಯೇಟರ್ ಕ್ಲಬ್ ಬರ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಇಲ್ಲ ಅಂತಂದ್ರೂ ಕೂಡ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. 1-2 ನಿಮಿಷದಲ್ಲಿ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಮುಗೀತು. ಸೊ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಒಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಮೀಶೋ ಒಂದು ಲೋಗೋ ಕಾಣಿಸ್ತಾ ಇದೆ ನೋಡಿ, ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಲೋಗೋ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಅಂಡ್ ಇಲ್ಲಿ ಮೋರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಮಾಡಬೇಕು. ಸೊ ಅದೆಲ್ಲ ಹೇಗೆ ಲಿಂಕ್ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಾಂತಂದ್ರೆ ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ ನ ಮಾಡ್ಕೊಳ್ಳಿ. ಓಕೆ, ಸೊ ಲಿಂಕ್ ಎಲ್ಲ ಮಾಡಿದ್ಮೇಲೆ ಅಗೇನ್ ಮೀಶೋ ಅಪ್ಲಿಕೇಶನ್ಗೆ ಬಂದಾಗ ನಿಮ್ಗೆ ಈ ರೀತಿಯಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಆಪ್ಷನ್ ತೋರಿಸುತ್ತೆ. ಓಕೆ, ಸೊ ಇವಾಗ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಬನ್ನಿ ಅರ್ನಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಬೂಸ್ಟ್ ಅರ್ನಿಂಗ್ ಅಪ್ ಟು 2x ಅಂತ ಬರುತ್ತೆ. ಇಲ್ಲಿ ನಾವು QR ಕೋಡ್ ಯೂಸ್ ಮಾಡ್ಕೊಂಡು ಕೂಡ ಅರ್ನಿಂಗ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಇದನ್ನ ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಡ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ನನಗೆ ಬಂದಿದೆ. ಬಿಕಾಸ್ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಆಲ್ರೆಡಿ ಅರ್ನಿಂಗ್ ಮಾಡ್ತಾ ಇರೋದು. ಸೊ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರೋಲ್ಲ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರಬೇಕು ಅಂತಂದ್ರೆ ನೀವು ಮೊದಲು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನ ಪೋಸ್ಟ್ ಮಾಡಬೇಕು. ಸೊ ರೀಲ್ ಪೋಸ್ಟ್ ಮಾಡುವಾಗ ಒಂದು ಪ್ರಾಡಕ್ಟ್ ತಗೊಂಡು ಪೋಸ್ಟ್ ಮಾಡಬೇಕು. ನಾನು ಮೀಶೋದಿಂದ ಈ ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ, ನಿಮ್ಗೆ ಇಷ್ಟ ಆದ್ರೆ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಿಮ್ಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಅಂತ ಹೇಳ್ಬೇಕು. ಸೊ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ @ಮೀಶೋ ಆಪ್ ಅಂತ ಟ್ಯಾಗ್ ಮಾಡಿರ್ಬೇಕು. ಸೊ ಅವಾಗ ಮಾತ್ರ ನಿಮ್ಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ರೀಲ್ ಎಲ್ಲ ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಟಲ್
ಟ್ಯಾಗ್ ಆಡ್ ಮಾಡ್ಬೇಕು ಅಂತ ಅದು ಕೂಡ ಲಾಸ್ಟ್ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿರೋದು. ಸೊ ಅದನ್ನ ನೋಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡ್ಲೇಬೇಕು ಈ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಅರ್ನಿಂಗ್ ಮಾಡ್ಬೇಕು ಅಂತಂದ್ರೆ. ಓಕೆನಾ? ಸೊ ಆಮೇಲೆ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಆಡ್ ಮಾಡಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರೋದಿಲ್ಲ. ಓಕೆ, ಸೊ ಇವಾಗ ಬನ್ನಿ ಅರ್ನಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಕ್ರಿಯೇಟ್ ಲಿಂಕ್ಸ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರಿ, ಫೇಸ್ಬುಕ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ನಾವು ಅರ್ನಿಂಗ್ ನ ಮಾಡ್ಬೋದು. ಸೊ ಫಸ್ಟ್ ಇವಾಗ ಅರ್ನಿಂಗ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಪ್ರಾಡಕ್ಟ್ ಬೇಕು. ಸೊ ಆ ಪ್ರಾಡಕ್ಟ್ ಹೇಗೆ ಆ ಒಂದು ಪ್ರಾಡಕ್ಟ್ ಲಿಂಕ್ ಕಾಪಿ ಮಾಡ್ಬೇಕು ಅಂತ ಫಸ್ಟ್ ನೋಡೋಣ. ಓಕೆ, ಸೊ ಇವಾಗ ಬ್ಯಾಕ್ ಬನ್ನಿ, ಹೋಮ್ ಪೇಜ್ಗೆ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ನೀವು ಇಲ್ಲಿ ನೋಡ್ಬೋದು. ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ್ದು ನಡೀತಾ ಇದೆ ಅಂತ ನಿಮ್ಗೆ ಸ್ವಲ್ಪ ಅಂದಾಜ್ ಇರುತ್ತೆ. ಇವಾಗ ಸ್ಕೂಲ್ ಮಕ್ಕಳಿಗೆ ಇವಾಗ ಟಿಫನ್ ಬಾಕ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಶೂಸ್ ಈ ತರದೆಲ್ಲ ಬೇಕಾಗುತ್ತೆ ಅಲ್ವಾ. ಸೊ ಆ ಒಂದು ಲಿಂಕ್ ನೀವೇನಾದ್ರೂ ಹಾಕಿದ್ರೆ ಅವ್ರ ಮಕ್ಕಳಿಗೆ ಬೇಕಾಗುತ್ತೆ, ಅವರು ಪರ್ಚೇಸ್ ಮಾಡ್ತಾರೆ. ಸೊ ಅದೇ ತರ ಟ್ರೆಂಡಿಂಗ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಸ್ವಲ್ಪ ಅಂದಾಜ್ ಇರುತ್ತೆ. ಸೊ ಇವಾಗ ವಿಂಟರ್ ಸೀಸನ್, ರೈನಿ ಸೀಸನ್ ಅಲ್ಲಿ ಜಾಸ್ತಿ ಜನರಿಗೆ ಏನ್ ಬೇಕಾಗುತ್ತೆ, ಅಂಬ್ರೆಲಾ ಆಗಿರ್ಬೋದು, ರೈನ್ ಕೋಟ್ ಆಗಿರ್ಬೋದು. ಸೊ ಈ ತರ ಪ್ರಾಡಕ್ಟ್ಸ್ ಗಳೆಲ್ಲ ಬೇಕಾಗುತ್ತೆ. ಓಕೆನಾ? ಸೊ ಆ ತರ ಪ್ರಾಡಕ್ಟ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕು. ಯಾವ್ದಾದ್ರು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನಾನಿವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಟಿಫನ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಟಿಫನ್ ಬಾಕ್ಸ್ ಇವಾಗ ಜನರಿಗೆ ಬೇಕಾಗುತ್ತೆ ಅಲ್ವಾ, ಅವ್ರ ಮಕ್ಳಿಗೋಸ್ಕರ ಅಂತ. ಸೊ ನಾನು ಇವಾಗ ಈ ಒಂದು ಟಿಫನ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಶೇರ್ ಅಂತ ಒಂದು ಬಾಕ್ಸ್ ಕಾಣಿಸ್ತಿದೆ ಅಲ್ವಾ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಮಾಡ್ಕೊಂಡು ಇದು ವಾಟ್ಸಪ್ಗೆ ನೀವು ಸೆಂಡ್ ಮಾಡಿ. ನಿಮ್ಮ ಒಂದು ವಾಟ್ಸಪ್ಗೆ ನೀವೇ ಸೆಂಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸೆಂಡ್ ಮಾಡ್ಕೊಳ್ಳಿ ಈ ತರ. ಸೊ ಸೆಂಡ್ ಮಾಡಿದ್ಮೇಲೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಕಾಣಿಸುತ್ತೆ. ಸೊ ಇದಕ್ಕೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಾಪಿ ಲಿಂಕ್ ಅಂತ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಇವಾಗ ಕಾಪಿ ಆಗಿದೆ. ಸೊ ಕಾಪಿ ಆದ್ಮೇಲೆ ಇವಾಗ ಮೀಶೋ ಅಪ್ಲಿಕೇಶನ್ಗೆ ಬನ್ನಿ. ಓಕೆ, ಸೊ ಮೀಶೋ ಅಪ್ಲಿಕೇಶನ್ಗೆ ಬಂದ್ಬಿಟ್ಟು ಅಗೇನ್ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ಮೇಲೆ ಇವಾಗ ಇದನ್ನ ಕ್ರಾಸ್ ಮಾರ್ಕ್ ಮಾಡಿ, ಸೊ ಕೆಳಗಡೆ ಬಂದು ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಯಾವ ಪ್ಲಾಟ್ಫಾರ್ಮ್ ಮೇಲೆ ನೀವು ಅರ್ನಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಇನ್ಸ್ಟಾಗ್ರಾಮ್ ಸ್ಟೋರಿನ, ಯೂಟ್ಯೂಬ್, ಫೇಸ್ಬುಕ್ ಅಂತ. ಜಾಸ್ತಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ದುಡ್ಡನ್ನ ಇದು ಮಾಡಬಹುದು. ಓಕೆನಾ? ಸೊ ನಿಮ್ಗೆ ಫೇಸ್ಬುಕ್ ಅಲ್ಲಿ ಜಾಸ್ತಿ ಫಾಲೋವರ್ಸ್ ಇದ್ರೆ ನೀವು ಫೇಸ್ಬುಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ ಹತ್ರ ನಿಮ್ಗೆ ನಿಮ್ಮ ಒಂದು ಆಡಿಯನ್ಸ್ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ನೀವು ಶೇರ್ ಮಾಡಿದ್ರಿ ಅಂತಂದ್ರೆ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಇವಾಗ ನಾನು ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಆಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕೆಳಗಡೆ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವ್ ಏನ್ ವಾಟ್ಸ್ಆಪ್ ಇಂದ ಒಂದು ಲಿಂಕ್ ಕಾಪಿ ಮಾಡಿದೀವಿ ಅಲ್ವಾ, ಸೊ ಅದು ಇಲ್ಲಿ ಲಿಂಕ್ ಆಗುತ್ತೆ. ಆಗಿದ್ಮೇಲೆ ಇಲ್ಲಿ ಆಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಲಂಚ್ ಬಾಕ್ಸ್ ಇಲ್ಲಿ ಕಾಪಿ ಆಗಿದೆ. ಹೌದಲ್ವಾ? ಇದೇ ತಾನೇ ಇವಾಗ ನಾವು ಸೆಲ್ ಮಾಡ್ತಾ ಇರೋದು, ಅಂದ್ರೆ ಜನರಿಗೆ ಹೇಳ್ತಾ ಇರೋದು ತಗೊಳ್ಳಿ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇವಾಗ ಮುಗೀತು ನಮ್ಮ ಕೆಲಸ. ಇವಾಗ ಈ ಪ್ರಾಡಕ್ಟ್ ತಗೊಂಡು ನಾವು ಸೇಲ್ ಮಾಡ್ಬೇಕು. ಹೇಗೆ ಅಂತಂದ್ರೆ ಇಲ್ಲಿ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ ಟಿಫನ್ ಬಾಕ್ಸ್ ಕೆಳಗಡೆ. ಸೊ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಯ್ತು ಅಂದ್ರೆ ಕಾಪಿ ಆಯ್ತು. ಸೊ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಮಾಡ್ಬೇಕು ಅಂತ ಸೆಲೆಕ್ಟ್ ಮಾಡಿದೀವಿ ಅಲ್ವಾ. ಸೊ ಇವಾಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಹೋಮ್ ಪೇಜ್ಗೆ ಬನ್ನಿ. ಇಲ್ಲಿ ಪ್ಲಸ್ ಯುವರ್ ಸ್ಟೋರಿ ನಿಮ್ಮ ಪ್ರೊಫೈಲ್ ಮೇಲೆ ಪ್ಲಸ್ ಸಿಂಬಲ್ ಇದೆ ಅಲ್ವಾ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಾವು ಟಿಫನ್ ಬಾಕ್ಸ್ ತಗೊಂಡಿದೀವಿ ಅಲ್ವಾ. ಸೊ ಇಲ್ಲಿ ಒಂದು ಟಿಫನ್ ಬಾಕ್ಸ್, ಅದೇ ಒಂದು ಟಿಫನ್ ಬಾಕ್ಸ್ ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಮೊದಲು ಮೀಶೋ ಅಲ್ಲಿ. ಓಕೆನಾ? ಇಲ್ಲಿ ನಾನು ಸ್ಕ್ರೀನ್ ಶಾಟ್ ತಗೊಂಡಿಲ್ಲ, ಅದಕ್ಕೆ ಸೆಲೆಕ್ಟ್ ಮಾಡಕ್ಕೆ ಬರಲ್ಲ. ಸೊ ನೀವು ಟಿಫನ್ ಬಾಕ್ಸ್ ನ ಸ್ಕ್ರೀನ್ ಶಾಟ್ ತಗೊಳ್ಳಿ.
ಸೊ ಈ ತರ ನೀವು ಪ್ರೈಸ್ ಕೂಡ ಮೆನ್ಷನ್ ಮಾಡ್ಕೊಂಡು ಈ ತರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ದಟ್ ಜನರಿಗೆ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಇಷ್ಟು ಒಳ್ಳೆ ಟಿಫನ್ ಸಿಗ್ತಾ ಇದೆ ಅಲ್ವಾ ಅಂತ ಆರ್ಡರ್ ಮಾಡ್ತಾರೆ. ಇಲ್ಲ ನೀವು ಪ್ರೈಸ್ ಓಪನ್ ಅಂತಂದ್ರೆ ತೋರ್ಸಲ್ಲ ಅಂತಂದ್ರು ಕೂಡ ನೀವು ಜಸ್ಟ್ ಒಂದು ಟಿಫನ್ ಬಾಕ್ಸ್ ಅಷ್ಟೇ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಓಕೆ, ಸೊ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಮೇಲೆ ಈ ಟಿಫನ್ ಬಾಕ್ಸ್ ಬಂದಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಸ್ಟೋರಿ ಇವಾಗ ಅಪ್ಲೋಡ್ ಆಗುತ್ತೆ. ನಾನು ಪ್ರೈಸ್ ಏನು ಮೆನ್ಷನ್ ಮಾಡಲ್ಲ, ಜಸ್ಟ್ ಈ ರೀತಿಯಾಗಿ ಹಾಕ್ತೀನಿ ಅಷ್ಟೇ. ಓಕೆ, ಸೊ ಇವಾಗ ಮೇನ್ ಆಪ್ಷನ್, ಇವಾಗ ಲಿಂಕ್ ನಾವು ಕಾಪಿ ಮಾಡ್ಕೊಂಡಿದ್ದೀವಿ ಅಲ್ವಾ ಈ ಟಿಫನ್ ಬಾಕ್ಸ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ. ಸೊ ಅದು ಇಲ್ಲಿ ಅಟ್ಯಾಚ್ ಮಾಡ್ಬೇಕು. ಸೊ ಇಲ್ಲಿ ಒಂದು ಬಾಕ್ಸ್ ಕಾಣಿಸುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಂಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ, URL ಅಲ್ಲಿ ಪೇಸ್ಟ್ ಮಾಡಿ. ಸೊ ಲಿಂಕ್ ಕಾಪಿ ಆಗಿದೆ. ಸೊ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ meesho.com ಅಂತ ಲಿಂಕ್ ಅಟ್ಯಾಚ್ ಆಗಿದೆ. ಸೊ ಇದು ಈ ರೀತಿ ಎಲ್ಲಾದ್ರೂ ತಗೊಂಡು ಕೂಡ್ಸ್ಕೊಳ್ಳಿ. ಓಕೆ, ಸೊ ಇವಾಗ ಜನರು ನೀವು ಇದನ್ನ ಪೋಸ್ಟ್ ಮಾಡ್ಬೇಕು. ಮೊದಲು ಯುವರ್ ಸ್ಟೋರೀಸ್ ಅಂತ ಇದೆ ಅಲ್ವಾ ಕೆಳಗಡೆ, ಯುವರ್ ಸ್ಟೋರೀಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಟಿಫನ್ ಬಾಕ್ಸ್ ಇವಾಗ ಪೋಸ್ಟ್ ಆಗಿ ಹೋಗುತ್ತೆ. ಸೊ ಪೋಸ್ಟ್ ಆಗಿದ್ಮೇಲೆ ಯಾರಾದ್ರೂ ಲೈಕ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಡೈರೆಕ್ಟ್ ಅವ್ರಿಗೆ ಮೀಶೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಈ ಒಂದು ಟಿಫನ್ ಬಾಕ್ಸ್ ಓಪನ್ ಆಗುತ್ತೆ ಅವ್ರಿಗೆ. ಸೊ ಅವಾಗ ಅಲ್ಲಿಂದ ಅವರು ಏನಾದ್ರು ಆರ್ಡರ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಈ ಟಿಫನ್ ಬಾಕ್ಸ್ ಪ್ರೈಸ್ ಎಷ್ಟಿದೆ ಅಲ್ವಾ ಅದ್ರದ್ದು 10% ಕಮಿಷನ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ಪ್ರಾಡಕ್ಟ್, ನೀವು ಒಂದೇ ಪ್ರಾಡಕ್ಟ್ ಅಂತ ಇಲ್ಲ, 10, 100, 1000 ಪ್ರಾಡಕ್ಟ್ಸ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ಅಂಡ್ ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಆಯ್ತು. ಹೀಗೆ ನೀವು ಡೈರೆಕ್ಟ್ ನೀವು ವಾಟ್ಸಪ್ ಅಲ್ಲೂ ಕೂಡ ಶೇರ್ ಮಾಡ್ಬೋದು ಈ ಒಂದು ಲಿಂಕ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ವಾಟ್ಸಪ್ ಓಪನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೀವು ವಾಟ್ಸಪ್ ಅಲ್ಲಿ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರದ್ದು ಒಂದು ವಾಟ್ಸಪ್ ಓಪನ್ ಮಾಡಿಕೊಂಡು ಆ ಒಂದು ಲಿಂಕ್ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿದ್ರಿ ಅಂತಂದ್ರೆ ಹಿಂಗೆ ಸೆಂಡ್ ಮಾಡಿ, ಇಲ್ಲಿ ಒಂದು ಲಿಂಕ್ ಹೋಗುತ್ತೆ. ಈ ಲಿಂಕ್ ಮುಖಾಂತರ ಅವ್ರು ಏನಾದ್ರು ಪರ್ಚೇಸ್ ಮಾಡಿದ್ರು ಅಂತಂದ್ರೆ ನಿಮ್ಗೆ 10% ಕಮಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಈ ಲಿಂಕ್ ಕಳಿಸ್ತೀರಲ್ವಾ ಅವರಿಗೆ, ಸೊ ಅದ್ರ ಮೇಲೆ ಅವರು ಕ್ಲಿಕ್ ಮಾಡ್ತಾರೆ. ಓಕೆ, ಸೊ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟ್ ಅವರಿಗೆ ಈ ರೀತಿಯಾಗಿ ಪೇಜ್ ಕಾಣಿಸುತ್ತೆ. ಸೊ ಅವರಿಗೆ 183 ರುಪೀಸ್ ಅಲ್ವಾ, ಹಾಗೆ 148ಗೆ ಸಿಗ್ತಾ ಇದೆ ಆಫರ್ ಅಲ್ಲಿ ಅಂತ ಹೇಳಿ ಅವ್ರೇನಾದ್ರು ಬೈ ಮಾಡಿದ್ರು ಅಂತಂದ್ರೆ ನಿಮ್ಗೆ ಕಮಿಷನ್ ಸಿಗುವಂಥದ್ದು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲೆಂದಿ ಅನ್ಸುತ್ತೆ, ಬಟ್ 1-2 ಪ್ರಾಡಕ್ಟ್ಸ್ ನೀವು ಈ ತರ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಪೂರ್ತಿಯಾಗಿ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ ಅಂಡ್ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ಬೋದು. ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಬಾಯ್ ಬಾಯ್.